ಓಂ ಶಾಂತಿ. ನವರಾತ್ರಿ ಹಬ್ಬದ 6ನೇ ದಿನಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ನಾವು ಶ್ರೀ ದುರ್ಗಾರವರ ಕಾತ್ಯಾಯಿನಿ ದೇವಿ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಮಹಿಷಾಸುರ ಎಂಬ ಅಸುರ ಇದ್ದ. ಅವರ ರೂಪ ಶರೀರ ಮನುಷ್ಯರದಾಗಿತ್ತು, ತಲೆ ಎಮ್ಮೆಯ ತಲೆಯಾಗಿತ್ತು. ಎಮ್ಮೆಯನ್ನ ಅಹಂಕಾರದ ಪ್ರತೀಕ ಅಥವಾ ಮಂದ ಬುದ್ಧಿಯ ಪ್ರತೀಕ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಸೊ ಈ ಮಹಿಷಾಸುರ ಎಂಬ ರಾಕ್ಷಸ ಒಂದು ವರದಾನವನ್ನ ಪಡೆದಿತ್ತು ಬ್ರಹ್ಮರವರಿಂದ. ಸೊ ಏನು ಅಂತಂದ್ರೆ, ಅವರನ್ನ ಯಾವುದೇ ದೇವ, ಅಸುರ ಅಥವಾ ಯಾವುದೇ ಪ್ರಾಣಿ ಅವರನ್ನ ಸಾಯಿಸಬಾರ್ದು ಅಂತ. ಸೊ ಈ ರೀತಿ ವರದಾನ ಪಡೆದು ತಾನು ಅಮರನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಸೃಷ್ಟಿಯಲ್ಲಿ 4 ಕಡೆ ಆತಂಕವನ್ನ ಹರಡಿಸಿದ್ರು. ಇವರ ಆತಂಕವನ್ನ ಅಂತ್ಯಗೊಳಿಸೋದಕ್ಕಾಗಿ ಒಬ್ಬ ದೇವಿಯ ರಚನೆಯನ್ನ ಮಾಡಲಾಗಿದೆ. ಆ ದೇವಿ ಯಾರು ಅಂತಂದ್ರೆ, ಒಂದು ಸಮಯದಲ್ಲಿ ಕಾತ್ಯಾಯನ ಎಂಬ ಋಷಿ ದೇವಿ ಪಾರ್ವತಿಯವರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ರು. ಯಾವಾಗ ಅವರ ತಪಸ್ಸಿಗೆ ಪ್ರಸನ್ನ ಆಗ್ಬಿಟ್ಟು ದೇವಿ ಪಾರ್ವತಿಯವರು ಆ ಋಷಿಗೆ ದರ್ಶನ ಕೊಟ್ಟರು, ಆಗ ಒಂದು ವರದಾನವನ್ನ ಕೇಳ್ತಾರೆ. ದೇವಿ ಪಾರ್ವತಿಯವರು ತಮ್ಮ ಮಗಳ ರೂಪದಲ್ಲಿ ಜನ್ಮವನ್ನ ಪಡಿಬೇಕಾಗಿ ಕೋರ್ಕೊಳ್ತಾರೆ. ದೇವಿ ಪಾರ್ವತಿಯವರು ಅವರ ಈ ಕೋರಿಕೆಯನ್ನ ಸ್ವೀಕಾರ ಮಾಡಿ ವಿಶ್ವಾಸನೆಯನ್ನ ಕೊಡ್ತಾರೆ. ಸಮಯ ಬಂದಾಗ ನಾನು ಅವಶ್ಯವಾಗಿ ನಿಮ್ಮ ಪುತ್ರಿಯ ರೂಪದಲ್ಲಿ ಜನ್ಮವನ್ನ ತಾಳ್ತೇನೆ ಅಂತ ಹೇಳಿ. ಅಂಥದ್ದೇ ಸಮಯ ಯಾವಾಗ ಈ ಮಹಿಷಾಸುರ ಅಸುರನಿಂದ 4 ಕಡೆ ಸೃಷ್ಟಿಯಲ್ಲಿ ಆತಂಕ ನಿರ್ಮಾಣ ಆಗಿರುತ್ತೆ, ಆವಾಗ ದೇವಿ ಪಾರ್ವತಿಯವರು ಕಾತ್ಯಾಯನಿ ಸ್ವರೂಪದಲ್ಲಿ ಜನ್ಮವನ್ನ ತಾಳ್ತಾರೆ ಅಂತ ಹೇಳಲಾಗಿದೆ. ಸೊ ಆ ಕಥೆ ಈ ರೀತಿ ಇದೆ. ಶಿವ ಅವರು ತಮ್ಮ 3ನೇಯ ನೇತ್ರದಿಂದ ಒಂದು ಪ್ರಕಾಶವನ್ನ ಪ್ರಕಟ ಮಾಡ್ತಾರೆ. ಆ ಪ್ರಕಾಶ ಹೋಗಿ ಕಾತ್ಯಾಯನ ಎಂಬ ಋಷಿಯ ಆಶ್ರಮದಲ್ಲಿ ಕೇಂದ್ರಿತ ಆಗುತ್ತೆ. ಆಗ ಅಲ್ಲಿ ಶಿವ, ಶಂಕರ ಮತ್ತು ವಿಷ್ಣು ಅವರು ಬರ್ತಾರೆ. ಮತ್ತೆ ಅನ್ಯ ದೇವಿ ದೇವತೆಗಳು ಕೂಡ ಆ ಸ್ಥಳದಲ್ಲಿ ಒಟ್ಟುಗೂಡ್ತಾರೆ. ವಿಷ್ಣು ಅವರು ಮತ್ತೆ ಬ್ರಹ್ಮರವರು ಕೂಡ ತಮ್ಮ ದಿವ್ಯ ನೇತ್ರದಿಂದ ಆ ಪ್ರಕಾಶದಲ್ಲಿ ಶಕ್ತಿಯನ್ನು ತುಂಬುತ್ತಾರೆ. ಮತ್ತು ಅನ್ಯ ದೇವಿ ದೇವತೆಗಳು ಕೂಡ ತಮ್ಮ ತಮ್ಮ ಶಕ್ತಿಯನ್ನ ಶಕ್ತಿಯ ಪ್ರಕಾಶ ಏನಿತ್ತಲ್ಲ ಅದರಲ್ಲಿ ತುಂಬುತ್ತಾರೆ. ಇದರಿಂದ ಆ ಶಕ್ತಿ ಒಂದು ಪರ್ವತದ ರೂಪವನ್ನ ತಾಳುತ್ತೆ. ಮತ್ತು ಆ ಶಕ್ತಿಯ ಪರ್ವತ ಒಂದು ಸುಂದರವಾದ ಕನ್ಯೆಯ ರೂಪವನ್ನ ಧಾರಣೆ ಮಾಡುತ್ತೆ. ಅವ್ರಿಗೇನೆ ಕಾತ್ಯಾಯಿನಿ ದೇವಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇದೆಲ್ಲ ಘಟನೆ ಆಗ್ತಿರೋದು ಕಾತ್ಯಾಯನ ಎಂಬ ಋಷಿಯ ಆಶ್ರಮದಲ್ಲಿ. ಆದ್ರಿಂದ ಸೊ ಈ ಸ್ವರೂಪವನ್ನ ಅವರ ಮಗಳ ಸ್ವರೂಪದಲ್ಲಿ ಹೇಳಲಾಗುತ್ತೆ. ಅಂತಂದ್ರೆ ಕಾತ್ಯಾಯನ ಎಂಬ ಋಷಿಯ ಮಗಳು ಕಾತ್ಯಾಯಿನಿ ದೇವಿ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಇವರ ಉತ್ಪತ್ತಿ ಮಹಿಷಾಸುರ ಎಂಬ ಅಸುರನನ್ನ ಸಂಹಾರ ಮಾಡೋದಕ್ಕಾಗಿ ಆಗಿದೆ. ಸೊ ಇವರಿಗೆ ಎಲ್ಲಾ ದೇವಿ ದೇವತೆಗಳ ಶಕ್ತಿಗಳು ಪ್ರಾಪ್ತ ಆಗಿರೋದ್ರಿಂದ ಇವರ ಬಹಳ ತೇಜೋಮಯವಾದ ರೂಪ ಇವರು ಹೊಂದಿದ್ರು. ಮತ್ತು ಅಸ್ತ್ರ ಶಸ್ತ್ರಗಳು ಉಳ್ಳಂತ ಅನೇಕ ಕೈಗಳನ್ನ ಇವರು ಹೊಂದಿದ್ರು. ಸೊ ತೋರಿಸಲಾಗುತ್ತೆ, ಕೆಲವೊಂದು ಕಡೆ ಕಾತ್ಯಾಯಿನಿ ದೇವಿಯ ಕೈಗಳು 10 ಇದ್ವು ಅಂತ ತೋರಿಸಲಾಗುತ್ತೆ. ಕೆಲವೊಂದು ಕಡೆ 18 ಕೈಗಳನ್ನ ಇವರು ಹೊಂದಿದ್ರು ಅಂತ ತೋರಿಸಲಾಗುತ್ತೆ. ಕೆಲವೊಂದು ಕೈಯಲ್ಲಿ ತ್ರಿಶೂಲ ಇತ್ತು, ಇನ್ನೊಂದು ಕೈಯಲ್ಲಿ ಗದ ಇತ್ತು, ಇನ್ನೊಂದು ಕೈಯಲ್ಲಿ ಚಕ್ರ ಇತ್ತು. ಈ ರೀತಿ ಅನೇಕ ಅಸ್ತ್ರ ಶಸ್ತ್ರಗಳಿಂದ ಇವರು ಸುಸಜ್ಜಿತ ಆಗಿದ್ರು, ಅಂದ್ರೆ ಅಲಂಕೃತವಾಗಿದ್ರು. ಸೊ ಬಹಳ ಶಕ್ತಿ ಸ್ವರೂಪವಾದ ಯೋಧ ಸ್ವರೂಪದ ದೇವಿಯ ರೂಪ ಆಗಿತ್ತು. ಯಾವಾಗ ಕಾತ್ಯಾಯಿನಿಯವರು ಈ ಮಹಿಷಾಸುರ ಎಂಬ ಅಸುರನ ಸಮ್ಮುಖದಲ್ಲಿ ಬರ್ತಾರೆ, ಹೇಳಲಾಗುತ್ತೆ ಮಹಿಷಾಸುರ ಒಬ್ಬ ಬಾಹುಬಲದ ಅಹಂಕಾರಿ ರಾಜ ಆಗಿದ್ರು, ಕಾಮಿ ದೃಷ್ಟಿಯುಳ್ಳಂತ ವ್ಯಕ್ತಿ ಆಗಿದ್ರು ಅಂತ ಹೇಳ್ಬಿಟ್ಟು. ಯಾವಾಗ ದೇವಿಯ ಈ ತೇಜೋಮಯವಾದ ಪ್ರಭಾಮಂಡಲವನ್ನ ನೋಡ್ತಾರೆ, ಸುಂದರವಾದ ರೂಪವನ್ನ ನೋಡ್ತಾರೆ, ಆವಾಗ ಆ ಮಹಿಷಾಸುರ ಇವರ ರೂಪಕ್ಕೆ ಮೋಹಿತ ಆಗ್ತಾರೆ. ಅವರಲ್ಲಿ ಆ ಕಾಮದ ದೃಷ್ಟಿ ಜಾಗೃತ ಆಗುತ್ತೆ. ಆಗ ಮಹಿಷಾಸುರ ಈ ದೇವಿಗೆ ಮದುವೆಯ ಪ್ರಸ್ತಾವವನ್ನ ಮುಂದೆ ಇಡ್ತಾರೆ. ಆಗ ಕಾತ್ಯಾಯಿನಿ ದೇವಿಯವರು ಬಹಳ ಯುಕ್ತಿಯಿಂದ ಅವರಿಗೆ ಹೇಳ್ತಾರೆ, ನಾನು ಪ್ರತಿಜ್ಞೆಯನ್ನ ಮಾಡಿದ್ದೇನೆ, ಯಾವ ವ್ಯಕ್ತಿ ನನ್ನನ್ನ ಯುದ್ಧದಲ್ಲಿ ಸೋಲಿಸ್ತಾರೆ ಅವರನ್ನ ನಾನು ಮದುವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡಿದ್ದೇನೆ ಅಂತ ಬಹಳ ಯುಕ್ತಿಯಿಂದ ಮಹಿಷಾಸುರನನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾರೆ. ಈ ರೀತಿ ದೇವಿ ಕಾತ್ಯಾಯಿನಿ ಮತ್ತು ಮಹಿಷಾಸುರನ ಯುದ್ಧ ಪ್ರಾರಂಭ ಆಗುತ್ತೆ. ನಿರಂತರವಾಗಿ 9 ದಿನಗಳ ಕಾಲ ಈ ಯುದ್ಧ ನಡೆಯುತ್ತೆ. 10ನೇಯ ದಿನ ದೇವಿ ಕಾತ್ಯಾಯಿನಿಯವರು ಮಹಿಷಾಸುರನನ್ನ ತಮ್ಮ ಕಾಲ್ ಕೆಳಗಡೆ ತುಳಿತಾ ತ್ರಿಶೂಲದಿಂದ ಅವರನ್ನ ಸಂಹಾರ ಮಾಡ್ತಾ ಅವರನ್ನ ಅಂತ್ಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಅಂತ ಕೋಮಲವಾದ ದೇವಿಯ ಕಾಲುಗಳ ಕೆಳಗಡೆ ಆ ಅಸುರನನ್ನ ತುಳಿತಾ ತ್ರಿಶೂಲದಿಂದ ಅವರನ್ನು ಸಂಹಾರ ಮಾಡ್ತಿರೋದ್ರ ಆಧ್ಯಾತ್ಮಿಕ ಸ್ವರೂಪ ಏನಾಗಿದೆ, ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ ಹಾಗಿದ್ರೆ. ಇದರ ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ ಅಂತಂದ್ರೆ, ದೇವಿಯನ್ನ ತೋರಿಸ್ತಾರೆ, ಇವರು 1000 ಸೂರ್ಯನ ತೇಜಸ್ಸನ್ನ ಹೊಂದಿದ್ರು ಅಂತ ಹೇಳಿದ್ರು. ಸೊ ಇದ್ರದ್ದು ಕೂಡ ಏನು ಆಧ್ಯಾತ್ಮಿಕ ರಹಸ್ಯ ಆಗಿದೆ. ಯಾವಾಗ ಪರಂಪಿತ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬಂದು ನಾವು ಆತ್ಮರುಗಳಿಗೆ ಅವರ ಜ್ಞಾನವನ್ನ ಹೇಳ್ತಾರೆ. ಜ್ಞಾನ ಅಂತಂದ್ರೆ ಇಲ್ಲಿ ಅಸ್ತ್ರ ಶಸ್ತ್ರಗಳ ಪ್ರತೀಕ ಆಗಿದೆ.
ಮತ್ತು ನಮ್ಮಲ್ಲಿರುವಂತಹ ದೈವಿ ಗುಣಗಳ ಬಗ್ಗೆ ಪರಿಚಯವನ್ನ ನೀಡ್ತಾರೆ, ಪವಿತ್ರತೆಯ ಶಕ್ತಿಯನ್ನ ನಮಗೆ ಧಾರಣೆ ಮಾಡಿಸ್ತಾರೆ. ಆಗ ನಾವು ನಮ್ಮ ದೈವಿಕ ಶಕ್ತಿಯನ್ನ ಅರ್ಥ ಮಾಡಿಕೊಂಡು ಆ ಸ್ವರೂಪದಲ್ಲಿ ಸ್ಥಿತ ಆಗ್ಬಿಟ್ಟು ನಮ್ಮ ಒಳಗಡೆ ಇರುವಂತಹ ಈ ಕಾಮಿ, ಕ್ರೋಧಿ, ದೃಷ್ಟಿ, ವೃತ್ತಿಯನ್ನ ನಾಶ ಮಾಡ್ತೇವೆ, ಸಂಹಾರ ಮಾಡ್ತೇವೆ. ಆಗ ಮುಂದೆ ಬರುವಂತಹ ಸತ್ಯಯುಗದಲ್ಲಿ ಒಂದು ಶ್ರೇಷ್ಠವಾದ ಜನ್ಮವನ್ನು ಪಡೆಯೋದಕ್ಕೆ ಯೋಗ್ಯರಾಗ್ತೇವೆ. ಹೇಳ್ತಾರೆ, ದೇವಿ ಕಾತ್ಯಾಯಿಯವರನ್ನ ಕುರಿತು ಅನೇಕ ಕನ್ಯೆಯರು ವ್ರತವನ್ನ ಮಾಡ್ತಾರೆ. ಅದರಲ್ಲೂ ಕೂಡ ತಮ್ಮ ಮನ ಇಚ್ಛಿತ ವರವನ್ನ ಪಡೆಯೋದಕ್ಕಾಗಿ ಪೂಜೆಯನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಪುರಾಣಗಳಲ್ಲಿ ಕೂಡ ಅಂದ್ರೆ ಶಾಸ್ತ್ರಗಳಲ್ಲಿ ಕೂಡ ಈ ರೀತಿ ಉಲ್ಲೇಖ ಇದೆ. ರುಕ್ಮಿಣಿಯವರು ಮತ್ತು ಸೀತಾ ಅವರು ಕೂಡ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನ ಮಾಡಿದ್ರು. ಅದಕ್ಕಾಗಿ ಅವರು ಶ್ರೀಕೃಷ್ಣನಂತಹ, ಶ್ರೀರಾಮನಂತಹ ಪತಿಯನ್ನ ಪಡೆದ್ರು ಅಂತ ಹೇಳ್ತಾರೆ. ಅಂತಂದ್ರೆ ಯಾವ ಆತ್ಮರುಗಳು ಪರಮಾತ್ಮ ನೀಡಿರುವಂತಹ ಆ ಜ್ಞಾನದ ಶಕ್ತಿಯನ್ನ, ಗುಣಗಳನ್ನ, ದೈವಿ ಗುಣಗಳನ್ನ ತಮ್ಮಲ್ಲಿ ಧಾರಣೆ ಮಾಡಿಕೊಂಡು ತಮ್ಮ ಒಳಗಡೆ ಇರುವಂತಹ ಅಸುರಿ ಪ್ರವೃತ್ತಿಯನ್ನ ವಿನಾಶ ಮಾಡಿ ಮುಂದೆ ಬರುವಂತಹ ಸತ್ಯಯುಗದಲ್ಲಿ ಜನ್ಮವನ್ನ ತೆಗೆದುಕೊಳ್ಳಕ್ಕೆ ಯೋಗ್ಯರಾಗ್ತಾರೆ. ಮತ್ತು ಅಲ್ಲಿ ದೇವತೆಗಳನ್ನ ವರಿಸುವಂತಹ ಗುಣವನ್ನ ಇವರು ಹೊಂದಿರ್ತಾರಲ್ಲ, ಅದರ ಪ್ರತೀಕವಾಗಿ ಈ ಕಾತ್ಯಾಯಿನಿ ದೇವಿಯ ಸ್ವರೂಪವನ್ನ ತೋರಿಸಲಾಗಿದೆ. ಅಂತಂದ್ರೆ ದೇವಿಯ ಈ ಸ್ವರೂಪದಿಂದ ನಮ್ಗೆ ಇಲ್ಲಿ ಏನು ಅರ್ಥ ಆಗ್ತಾ ಇದೆ ಅಂತಂದ್ರೆ, ಯಾವ ಆತ್ಮರುಗಳು ಆತ್ಮಲಿರುವಂತಹ ದೈವಿಕ ಶಕ್ತಿಗಳನ್ನ ಜಾಗೃತ ಮಾಡಿಕೊಂಡು ಜ್ಞಾನ ಮತ್ತು ಯೋಗದಂತಹ ಅಸ್ತ್ರ ಶಸ್ತ್ರಗಳನ್ನ ಪ್ರಯೋಗ ಮಾಡಿ ತಮ್ಮಲ್ಲಿರುವಂತಹ ಅಸುರಿ ಶಕ್ತಿಗಳನ್ನ ನಾಶ ಮಾಡಿ ಸಂಹಾರ ಮಾಡಿ ಮುಂದೆ ಬರುವಂತಹ ಸತ್ಯಯುಗಕ್ಕೆ ಹೋಗೋದಕ್ಕಾಗಿ ತಮ್ಮಲ್ಲಿ ಆ ದೈವತ್ವವನ್ನ ಯಾರು ಜಾಗೃತ ಮಾಡಿಕೊಳ್ತಾರೆ, ಸೊ ಅವರ ಸ್ವರೂಪನೇ ಈ ಕಾತ್ಯಾಯಿನಿ ದೇವಿಯ ಸ್ವರೂಪ ಅಂತ ಹೇಳ್ಬಿಟ್ಟು ಇದು ನಮಗೆ ಸಂದೇಶವನ್ನ ನೀಡ್ತಾ ಇದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾಳೆ ನಾವು ನವರಾತ್ರಿಯ 7ನೇ ದಿನದ ದೇವಿಯ ಇನ್ನೊಂದು ಸ್ವರೂಪದ ಬಗ್ಗೆ ಆ ಸುಂದರವಾದ ಕಥೆಯನ್ನ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.